ವಿಷ್ಣು ಶೇಷನಾಗ ಸರ್ಪದ ಮೇಲೇಕೆ ಮಲಗಿದ್ದಾನೆ ಗೊತ್ತಾ? ನಾವು ವಿಷ್ಣು ದೇವನ ಫೋಟೋಗಳನ್ನ ಅಥವಾ ವಿಗ್ರಹಗಳನ್ನ ನೋಡಿದಾಗ ಅದರಲ್ಲಿ ವಿಷ್ಣು ದೇವನು ಶೇಷನಾಗ ಸರ್ಪದ ಮೇಲೆ ಮಲ್ಕೊಂಡು ವಿಶ್ರಾಂತಿ ಪಡೆಯುತ್ತಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಇದನ್ನ ನಾವು ನೋಡಿದಾಗ ವಿಷ್ಣು ದೇವನೇಕೆ ಈ ದೈತ್ಯ ಆವಿನ ಮೇಲೆ ಮಲಗಿದ್ದಾನೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜನೇ ಅಲ್ವಾ? ವಿಷ್ಣು ದೇವನು ಶೇಷನಾಗನ ಮೇಲೇಕೆ ಮಲಗಿದ್ದಾನೆ? ಇದು ಯಾವುದರ ಸಂಕೇತ ಹಾಗಿದ್ರೆ? ಪ್ರಾಚೀನ ಗ್ರಂಥಗಳ ಪ್ರಕಾರ ಬ್ರಹ್ಮದೇವನು ಬ್ರಹ್ಮಾಂಡದಲ್ಲಿ ಜೀವಿಗಳನ್ನ ಸೃಷ್ಟಿಸುವ ಮುನ್ನ ನೀರನ್ನು ಮಾತ್ರ ಸೃಷ್ಟಿಸಿದ್ನ. ಬ್ರಹ್ಮನಿಂದ ಸೃಷ್ಟಿಯಾದ ಈ ನೀರು ಕೇವಲ ನೀರಿನ ರೂಪದಲ್ಲಿ ಇರಲಿಲ್ಲ, ಬದಲಾಗಿ ಕಾಸ್ಮಿಕ್ ಸಾಗರವಾಗಿತ್ತು. ಈ ಸಾಗರದಲ್ಲಿ ದೈವಿಕ ಶಕ್ತಿಗಳು ವಾಸವಾಗಿದ್ವು. ವಿಷ್ಣು ದೇವನ ಈ ಸಾಗರದಲ್ಲಿ ಸರ್ಪದ ಮೇಲೆ ಮಲಗಿಕೊಂಡು ವಿಶ್ರಾಂತಿಯನ್ನ ಪಡೆದುಕೊಳ್ಳುತ್ತಿರುತ್ತಾನೆ. ನಿಶ್ಚಲತೆಯ ಭಾವದಲ್ಲಿ ಅವನು ತೇರುತ್ತಿರುತ್ತಾನೆ. ಇದರರ್ಥ ವಿಷ್ಣು ದೇವನು ಯೋಗ ನಿದ್ರೆಯಲ್ಲಿದ್ದಾನೆ ಎಂಬುದಾಗಿರುತ್ತೆ. ಯೋಗ ನಿದ್ರೆಯು ಅರಿವು ಮತ್ತು ವಿಶ್ರಾಂತಿಯ ನಡುವಿನ ಸ್ಥಿತಿಯನ್ನ ವಿವರಿಸುತ್ತೆ. ಅಲ್ಲಿ ಸೃಷ್ಟಿ ಮೌನವಾಗಿ ರೂಪುಗೊಳ್ಳುತ್ತದೆ. ಅವನ ಉಸಿರಿನಿಂದ ಬ್ರಹ್ಮಾಂಡಗಳು ವಿಸ್ತರಿಸುತ್ತವೆ. ವಿಷ್ಣು ಸಾಗರದಲ್ಲಿ ಸರ್ಪದ ಮೇಲೆ ಮಲಗಿಕೊಂಡು ಯೋಗ ನಿದ್ರೆಯ ಮೂಲಕ ಬ್ರಹ್ಮಾಂಡವನ್ನ ನಿಯಂತ್ರಿಸುತ್ತಾನೆ. ಇಲ್ಲಿ ನಮಗೆ ಕಾಡುವ ಪ್ರಶ್ನೆ ಎಂದ್ರೆ ವಿಷ್ಣು ಸರ್ಪದ ಮೇಲೆ ಮಾತ್ರ ಯಾಕೆ ಮಲಗಿರುತ್ತಾನೆ ಎಂಬುದಾಗಿರುತ್ತೆ. ವಿಷ್ಣು ಯಾವಾಗಲೂ ಸರ್ಪದ ಮೇಲೇಕೆ ಮಲಗಿರುತ್ತಾನೆ ಗೊತ್ತಾ? ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಹಾವುಗಳಂದ್ರೆ ತುಂಬಾನೇ ಭಯವಿರುತ್ತೆ. ಹಾವುಗಳಂದ್ರೆ ಸಾಕು ಕಿಲೋಮೀಟರ್ ಗಟ್ಟಲೆ ಓಡಿ ಹೋಗುವವರೆಗೂ ಇದ್ದಾರೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಹಾವುಗಳು ಅಪಾಯಕಾರಿಗಳು ಅನ್ನುವಂತಹ ಭಾವನೆ ಇದೆ. ಆದ್ರೆ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಹಾವುಗಳು ಕೂಡ ನಮ್ಮ ರಕ್ಷಕರು ಅಂತ ಹೇಳಲಾಗುತ್ತೆ. ಹಾವುಗಳು ಸಮಯವನ್ನು ಮತ್ತು ಅನಂತತೆಯನ್ನ ಪ್ರತಿನಿಧಿಸುತ್ತದೆ. ಅನಂತತೆಯ ಸಂಕೇತವೆಂದರೆ ಅವುಗಳಿಗೆ ಯಾವುದೇ ಅಂತ್ಯವಿಲ್ಲವೆಂಬುದಾಗಿದೆ. ನಾವು ಶೇಷನಾಗ ಎನ್ನುವ ಹಾವಿನ ಚಿತ್ರವನ್ನ ಅಥವಾ ವಿಷ್ಣು ಹಾವಿನ ಮೇಲೆ ಮಲಗಿರುವ ಚಿತ್ರವನ್ನ ನೋಡಿದಾಗ ಆ ಹಾವು 1000 ತಲೆಗಳನ್ನ ಹೊಂದಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಶೇಷನಾಗನ ಈ ಪ್ರತಿಯೊಂದು ತಲೆಯು ನಮಗೆ ಅನಂತತೆಯನ್ನ ಪ್ರತಿನಿಧಿಸುತ್ತೆ. ಇದು ನಮಗೆ ಸಮಯಕ್ಕೆ ಯಾವುದೇ ಅಂತ್ಯವಿಲ್ಲ ಅನ್ನೋದನ್ನ ನೆನಪಿಸುತ್ತೆ. ರಕ್ಷಣೆಯ ಸಂಕೇತ. ಶೇಷನಾಗನು ವಿಷ್ಣುವನ್ನ ತನ್ನ 1000 ಎಡೆಗಳಿಂದ ರಕ್ಷಿಸುತ್ತಾನೆ. ದೈವಿಕ ಶಕ್ತಿಯು ಯಾವಾಗಲೂ ಆಳವಾದ ಕಾಸ್ಮಿಕ್ ಶಕ್ತಿಗಳಿಂದ ರಕ್ಷಿಸಲ್ಪಡುತ್ತೆ ಅನ್ನೋದನ್ನ ಇದು ಪ್ರತಿನಿಧಿಸುತ್ತೆ. ಜನನ ಮರಣದ ಚಕ್ರವನ್ನ ಪ್ರತಿನಿಧಿಸುತ್ತದೆ. ಹಾವುಗಳು ಆಗಾಗ್ಗೆ ತಮ್ಮ ಮೇಲ್ಮೈ ಚರ್ಮವನ್ನ ಅಂದ್ರೆ ಪೊರೆ ಬಿಡುತ್ತದೆ. ಹಾವು ಈ ರೀತಿಯಾಗಿ ಪೊರೆ ಬಿಡುವುದು ನವೀಕರಣ, ಪುನರ್ಜನ್ಮ ಮತ್ತು ಮರಣದ ಚಕ್ರವನ್ನ ಪ್ರತಿನಿಧಿಸುತ್ತದೆ. ಈ ಕಾರಣಕ್ಕಾಗಿ ವಿಷ್ಣು ದೇವನು ಹಾವಿನ ಮೇಲೆ ಮಲಗಿರುತ್ತಾನೆ. ಇದು ಸೃಷ್ಟಿಯು ಶಾಶ್ವತವಾದದ್ದು, ಇದು ಯಾವುದೇ ರೀತಿಯ ಅಂತ್ಯವನ್ನ ಹೊಂದಿಲ್ಲ ಅನ್ನೋದು ಹೇಳುತ್ತದೆ. ಶೇಷನಾಗನಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು ಇದಾಗಿರುತ್ತೆ. ವಿರಾಮ ತೆಗೆದುಕೊಳ್ಳಿ. ಸೃಷ್ಟಿ ಅವ್ಯವಸ್ಥೆಯಿಂದ ಬರೋದಿಲ್ಲ, ಅದು ಆಳವಾದ ವಿಶ್ರಾಂತಿಯಿಂದ ಬರುತ್ತೆ. ನಮ್ಮ ಕಾರ್ಯನಿರತ ಜೀವನದಲ್ಲಿ ಕೆಲವೊಮ್ಮೆ ನಾವು ಮಾಡಬಹುದಾದ ಅತ್ಯಂತ ಮೌಲ್ಯಯುತವಾದ ಕೆಲಸವೇನೆಂದ್ರೆ ಅದುವೇ ವಿರಾಮ ತೆಗೆದುಕೊಳ್ಳೋದು. ಜೀವನದ ಏರಿಳಿತವನ್ನ ನಿರ್ಲಕ್ಷಿಸಬೇಡಿ. ಬ್ರಹ್ಮಾಂಡಗಳು ವಿಸ್ತರಿಸಿ ಕುಸಿಯುವಂತೆಯೇ ನಮ್ಮ ಜೀವನವು ಏರಿಳಿತಗಳನ್ನ ಹೊಂದಿರುತ್ತೆ. ಯಾವುದು ಶಾಶ್ವತವಲ್ಲ. ಸುಖ ದುಃಖ ಎಲ್ಲವನ್ನ ಸ್ವೀಕರಿಸಬೇಕು. ಭಯವನ್ನು ಮೆಟ್ಟಿ ನಿಲ್ಲಿ. ಹಾವು ಭಯಾನಕವಾಗಿ ಕಾಣಿಸಬಹುದು, ಆದರೆ ಈ ವಿಷ್ಣುವಿನ ಶೇಷನಾಗನ ವಿಚಾರದಲ್ಲಿ ಅದು ಶಾಂತಿಯ ಹಾಸಿಗೆಯಾಗಿದೆ. ನಾವು ಕೆಲವೊಂದು ವಿಚಾರಗಳಿಗೆ ಅತಿಯಾಗಿ ಭಯ ಪಡುವುದರಿಂದ ನಷ್ಟವೇ ಹೆಚ್ಚಾಗಿರುತ್ತದೆ. ಸೃಷ್ಟಿ ಸೌಮ್ಯವಾಗಿರುತ್ತದೆ. ನಾವು ಯಾವಾಗ್ಲೂ ಕೂಗಾಡುವ ಚೀರಾಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಕನಸು ಕಾಣೋದು, ಕಲ್ಪಿಸಿಕೊಳ್ಳೋದು ಮತ್ತು ವಸ್ತುಗಳನ್ನ ಅರಿಯೋದಿಕ್ಕೆ ಬಿಡೋದು ಅತ್ಯಂತ ಮಹತ್ತರ ಬದಲಾವಣೆಯನ್ನ ತರುತ್ತದೆ. ವಿಷ್ಣುವನ್ನು ಸಂರಕ್ಷಕ ಅಂತ ಕರೆಯಲಾಗುತ್ತೆ. ಅವನು ಅಸ್ತಿತ್ವದ ಸಮತೋಲನವನ್ನ ಕಾಯ್ದುಕೊಳ್ಳುತ್ತಾನೆ. ಶೇಷನಾಗನು ಸಮಯ ಮತ್ತು ಅನಂತತೆಯನ್ನ ಪ್ರತಿನಿಧಿಸುತ್ತದೆ. ಒಟ್ಟಾಗಿ ಸಮತೋಲನವು ನಿಯಂತ್ರಣದಿಂದ ಬರುವುದಿಲ್ಲ, ಆದರೆ ಸಾಮರಸ್ಯದಿಂದ ಬರುತ್ತೆ ಅನ್ನೋದನ್ನ ವಿಷ್ಣು ಈ ಮೂಲಕ ನಮಗೆ ಹೇಳುತ್ತಾನೆ. ವಿಷ್ಣು ಸಾಗರದ ವಿರುದ್ಧ ಹೋರಾಡುವುದಿಲ್ಲ, ಅವನು ತೇಲುತ್ತಾನೆ. ಅವನು ಆವಿಗೆ ಎದುರುವುದಿಲ್ಲ, ಅವನು ಅದರ ಮೇಲೆ ವಿಶ್ರಾಂತಿಯನ್ನ ಪಡೆಯುತ್ತಾನೆ. ಬಹುಶಃ ಜೀವನವು ಪ್ರತಿಯೊಂದು ಭಯವನ್ನ ಜಯಿಸುವುದರ ಬಗ್ಗೆ ಅಥವಾ ಪ್ರತಿಕ್ಷಣವನ್ನ ನಿಯಂತ್ರಿಸುವುದರ ಬಗ್ಗೆ ಅಲ್ಲ. ಬಹುಶಃ ಅದು ಅದರೊಳಗೆ ವಿಶ್ರಾಂತಿ ಪಡೆಯುವುದಕ್ಕೆ ಕಲಿಯುವುದರ ಬಗ್ಗೆ. ಸೃಷ್ಟಿಯ ಲಯ ನಮಗಿಂತ ದೊಡ್ಡದಾಗಿದೆ ಅಂತ ನಂಬುವುದರ ಬಗ್ಗೆ ನಂಬಿಕೆ ಇಡೋದಿಕ್ಕೆ ಕಲಿಸುತ್ತೆ. ವಿಶ್ರಾಂತಿ ಸೋಮಾರಿತನವಲ್ಲ ಅನ್ನೋದನ್ನ ನೆನಪಿಸುತ್ತೆ. ನಿಶ್ಚಲತೆ ದೌರ್ಬಲ್ಯವಲ್ಲ. ಕೆಲವೊಮ್ಮೆ ನಾವು ಜೀವನದಲ್ಲಿ ಎದುರಾಗುವ ಸನ್ನಿವೇಶಗಳ ವಿರುದ್ಧ ಹೋರಾಡುವ ಬದಲು ಅದನ್ನ ಒಪ್ಪಿಕೊಂಡು ಶರಣಾಗುವುದು ಒಳ್ಳೆಯದು ಅನ್ನೋದನ್ನ ವಿವರಿಸುವ ಉದ್ದೇಶದಿಂದ ವಿಷ್ಣು ಶೇಷನಾಗನ ಮೇಲೆ ಮಲಗಿರ್ತಾನೆ.